ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರಾ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಬಂದು ಬಿಸಿ ಬಿಸಿ ಮೀನು ಫ್ರೈ. ಬೆಂಗಳೂರು ವೆದರ್ ಗೊತ್ತೇ ಇದೆ ಅಲ್ಲ ಹೆಂಗಿದೆ ಅಂತ. ಬಿಸಿ ಬಿಸಿ ಮೀನು ಫ್ರೈ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡಿ ಬರೋಣ. ಇನ್ನು ಏನು ಅಂತಂದರೆ ಆ ಮಸಾಲಾನ ನಾವು ಹೇಗೆ ರೆಡಿ ಮಾಡ್ತೀವಲ್ಲ ಅದನ್ನು 1 ತಿಂಗಳು ಕೂಡ ನಾವು ಅದನ್ನು ಸ್ಟೋರ್ ಮಾಡಿ ಇಡ್ಬೋದು. ಫ್ರಿಜ್ಜಲ್ಲಿ ಆರಾಮಾಗಿ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಡ್ಬೋದು. ಇದರಿಂದ ಮಸಾಲ ಕೂಡ ಹಾಳಾಗಲ್ಲ. ನಾನು ಫಸ್ಟು ಇಲ್ಲಿ ಫಿಶ್ ತಂದಿದ್ದು ನೋಡಿ, ನಮ್ಮ ಬ್ಯಾಂಗ್ಳೂರಲ್ಲಿ ಈ ಥರ ಫಿಶ್ ಸಿಗೋದು. ತುಂಬಾ ಫ್ರೆಶ್ ಆಗಿ ಚೆನ್ನಾಗಿತ್ತು ಮೀನು. ಬಟ್ ನನಗೆ ಬಾಂಗ್ಡಾ 3 kg ಬೇಕಿತ್ತು, ಅದು ಬರೀ 2 kgs ಅಷ್ಟೇ ಇತ್ತು. ಬಾಕಿ ಎಲ್ಲ ಫಿಶ್ಗಳಿದ್ವು. ಫಸ್ಟ್ ನಾನಿಲ್ಲಿ ಮೀನು ಅವರ ಕಟ್ ಮಾಡಿ ಕೂಡ ಕೊಡ್ತಾರೆ, ತಂದು ನಾವು ವಾಶ್ ಮಾಡ್ಕೊಂಡಿರೋದು. ವಾಶ್ ಮಾಡುವಾಗಲೂ ಅಷ್ಟೇ ಅದು ಗಿಜಿಬಿಜ ಅಂತ ಮಾಡ್ಕೋಬಾರ್ದು, ನಿಧಾನಕ್ಕೆ ಆರಾಮಾಗಿ ತೊಳ್ಕೊಬೇಕು. ಇದು ಮೀನು ಮೊಟ್ಟೆ ನೋಡಿ ಇಷ್ಟ. ಇದು ಬೇರೆ ಮೀನಿಂದವ್ರು ನಂಗೆ ಕೊಟ್ಟಿದ್ರು, ನನಗೆ ತುಂಬ ಇಷ್ಟ ಮೀನು ಮೊಟ್ಟೆ ಅಂದರೆ. ನೋಡಿ ಇಲ್ಲಿ ವಾಶ್ ಆಗಿದೆ ಫಿಶ್ಶು, ನೀಟಾಗಿ ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ. ಇವಾಗ ಮಸಾಲ ಎತ್ತಿಕೊಳ್ಳೋದು ಅಂತ ತೋರಿಸ್ತಾ ಇದ್ದೀವಿ ನೋಡಿ. ಅಚ್ಚ ಖಾರದ ಪುಡಿ, ಅರಿಶಿನ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಕಲರಿಗೆ ರೆಡ್ ಕಲರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನು ಈ ಪ್ಲೇಟಲ್ಲಿ ಹಾಕ್ಕೊಂಡಿರೋದು. ಆಮೇಲೆ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡ್ತಾ ಇರೋದು. ಇದು ಬಂದು ನಮ್ಮ ರಘು, ಇದು ಚಿಕ್ಕಮ್ಮ ಮಾಡ್ತಾ ಇರೋದು. ಅವ್ರು ತುಂಬ ಚೆನ್ನಾಗೇ ಮಾಡ್ತಾರೆ ಫಿಶ್ ಫ್ರೈನ. ನಮಗೆ ಬೇರೆ ಯಾರಾದರೂ ಫಿಶ್ ಫ್ರೈ ಮಾಡಿಕೊಟ್ರೆ ತಿನ್ನೋಕ್ಕೆ ಆಗುತ್ತಲ್ಲ, ನಾವು ಜಾಸ್ತಿ ತಿನ್ಬೋದು ಅವಾಗ. ಅದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಇಲ್ಲಿ ಅದೇನೋ ಅಂತಾರಲ್ಲ ಕೇಸರ್ ಖಾರದ ಪುಡಿ ಅಂತ, ಅದೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇರೋದು. ಹಾಗೆ ಅದಕ್ಕೆ ನಿಂಬೆಹಣ್ಣು ರಸನ ಅವರು ಆ್ಯಡ್ ಮಾಡ್ತಾ ಇದ್ದಾರೆ. ಇವರು ಸೂಪರಾಗಿ ಫಿಶ್ ಫ್ರೈ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಂಗೆ ಒಂದೇ ಖಾಲಿ ಆಗ್ತಾ ಇರುತ್ತೆ ಪ್ಲೇಟಲ್ಲಿ, ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆ, ಚಿಕ್ಕತ್ತೆ. ಇದಕ್ಕೊಂದು 2 ನಿಂಬೆಹಣ್ಣುನ ರಸನ ಹಾಕೋತಾ ಇರೋದು. ಯಾಕೆ ಅಂತ ಅಂದರೆ ಇದು ಎಷ್ಟು ಒಂದು 12 ಮೀನೇನೋ ಇತ್ತು. ಇದು 12 ಮೀನಿಗೆ 2 ನಿಂಬೆಹಣ್ಣು ರಸನ ಹಾಕೋತಾ ಇರೋದು ನೋಡಿ. ನಿಂಬೆಹಣ್ಣು ರಸ ಚೆನ್ನಾಗಿದ್ದರೆ 1-1.5 ಸಾಕಾಗುತ್ತೆ. ಯಾವಾಗಲೂ ಅಷ್ಟೇ, ಯಾರಾದರೂ ಅಡುಗೆ ಬೇರೆಯವ್ರು ಮಾಡಿಕೊಟ್ರೆ ತಿನ್ನೋಕ್ಕೆ ಖುಷಿಯಿಂದ ತಿನ್ಕೋಬೋದು, ಆರಾಮಾಗಿ ತಿನ್ನೋಕ್ಕಾಗತ್ತೆ. ಅದೇ ನಾವೇ ಮಾಡ್ಕೊಂಡು ತಿನ್ನೋಕೆ ಹೋದರೆ ಅದು ಸ್ವಲ್ಪ ಮಾಡಿದಾಗಲೇ ನಮಗೆ ಮಾಡ್ತಾ ಇರೋಂಗೆ ಹೊಟ್ಟೆ ತುಂಬಿಬಿಡುತ್ತೆ ನೋಡಿ. ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಅದು ಬರೀ ನಿಂಬೆಹಣ್ಣು ರಸ ಅಲ್ಲಿ ಪೇಸ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ನಾವು ನೀರು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅವರು ಒಂದು ಸ್ವಲ್ಪ ನೀರನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಿದ್ದಾರೆ. ನೋಡಿ ಈ ಥರ ಪೇಸ್ಟ್ನ ಮಾಡ್ಕೋಬೇಕಾಗತ್ತೆ. ನೀವು ಇನ್ನು ನೀರು ಬೇಕು ಅಂತಂದರೆ ನೀರು ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ. ಇನ್ನು ಬೇಕು ಅದು ನೋಡಿದ್ರೇ, ಪೇಸ್ಟ್ ನೋಡಿದ್ರೇ ಗೊತ್ತಾಗುತ್ತೆ, ಓಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕಾಗತ್ತೆ ಇದಕ್ಕೆ ಅಂತ ಹೇಳಿ. ಕಲರ್ ಕೂಡ ಅಷ್ಟೇ ಸೂಪರಾಗಿ ಬಂದಿದೆ ನೋಡಿ. ಅದಕ್ಕೆ ನಾವು ಕಲರ್ ಕೂಡ ಆ್ಯಡ್ ಮಾಡಿದ್ವಲ್ಲ, ಅದಕ್ಕೆ ಅದು ತುಂಬ ಚೆನ್ನಾಗಿ ಬರುತ್ತೆ ಕಲರು. ಇಲ್ಲ ಅಂತಂದರೆ ಅಷ್ಟು ರೆಡ್ಡಾಗಿ ಬರಲ್ಲ ಅದು. ನೀವು ನೀರು ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ನೀರನ್ನ ಹಾಕೋತಾ ಹೋಗಿ, ಆವಾಗ ಗೊತ್ತಾಗುತ್ತೆ. ಒಂದೇ ಸಲ ಜಾಸ್ತಿ ಆಗಿಬಿಟ್ರೆ ನೀವು ತಿರ್ಗಾ ಮತ್ತು ಅಚ್ಚದ ಖಾರದ ಪುಡಿ ಮತ್ತು ಕಾರ್ನ್ಫ್ಲವರ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನೀವು ಮೊದಲಿಂದನೇ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಹೋಗಬೇಕು ನೋಡಿ. ಇದು ಕರೆಕ್ಟಾಗಿದೆ. ನಮ್ಮ ಚಿಕ್ಕತ್ತೆಯವರು ಕರೆಕ್ಟಾಗಿ ಪೇಸ್ಟ್ನ ಮಾಡಿದ್ದಾರೆ ನೋಡಿ. ಈ ಥರ ನಾವು ಅದನ್ನು ಹಚ್ಕೋಬೇಕಾಗತ್ತೆ, ಅದಕ್ಕೆ ಸವರಬೇಕಾಗತ್ತೆ. ಫಸ್ಟು ಫಿಶ್ ಮಿಡ್ಲಲ್ಲೂ ಕೂಡ ಹಾಕೋಬೇಕು. ಆಮೇಲೆ ಹಿಂದಕ್ಕೆ ಮುಂದಕ್ಕೆ ನೋಡಿ, ಆ ಪಕ್ಕಕ್ಕೆ ಈ ಪಕ್ಕಕ್ಕೆ ಹಾಕೋಬೇಕಾಗತ್ತೆ. ಈಗ ಮಾಡಿದರೆ ಅದು ನೀಟಾಗಿ ಮಸಾಲ ಇಟ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಮಸಾಲ ಮೇಲೆ ಮಾತ್ರ ಮಸಾಲ ಇರುತ್ತೆ, ಆಮೇಲೆ ಬರೀ ಫಿಶ್ ತಿನ್ನೋಕ್ಕೂ ಬೇಜಾರೆ. ಅದು ಮಸಾಲ ಸಮೇತ ಇದ್ದರೆ ಮಾತ್ರ ತಿನ್ನೋಕ್ಕೆ ಚೆನ್ನಾಗಿ ಅನಿಸೋದು ನೋಡಿ. ನೀವು ಯಾರಾದರೂ ಹೊಸೊಬ್ಬರು ಫಿಶ್ ಫ್ರೈ ಮಾಡ್ತಾಯಿದ್ರೆ ಇದೇ ಥರ ಮಾಡಿ, ಸೂಪರಾಗಿ ಬರುತ್ತೆ. ಪಿತ ಅನ್ನತ್ತೆ ಕೆಲವೊಬ್ಬರು ಮಾಡಿದ್ರೆ ಫಿಶ್ ಫ್ರೈ. ಇದು ಪಿತ ಅನ್ನಲ್ಲ, ಆರಾಮಾಗಿ ಮಾಡ್ಕೋಬೋದು ನೋಡಿ.
ನೀವು ಕೂಡ ಹೀಗೆ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ, ಅದಷ್ಟೇ ಚೆನ್ನಾಗಿ ಬಂದಿರುತ್ತೆ. ಬಟ್ ಒಂದು ಸ್ವಲ್ಪ ತಾಳ್ಮೆ ಬೇಕಾಗತ್ತೆ. ತವಾ ಪೂರ್ತಿ ಎಣ್ಣೆ ಹಾಕ್ಕೊಂಡು ಈ ಥರ ಮೀನುಗಳನ್ನ ನೀವು ಅದಕ್ಕೆ ಎಣ್ಣೆ ಜೊತೆ ಹಾಕಬೇಕಾಗತ್ತೆ. ನಿಮಗೆ ಅಕಸ್ಮಾತು ಈ ಥರ ತವಾ ಇಲ್ಲ ಅಂತಂದರೆ, ಈ ಥರ ತವಾಗ ಹಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ, ನಿಮ್ಮ ಮನೇಲಿ ಯಾವ ತವಾ ಇದೆಯೋ ಆ ತವಾಗ ಹಾಕಿದರೆ ಒಳ್ಳೆಯದು. ಅದು ನಾನ್ ಸ್ಟಿಕ್ ಹಾಕಿದರೆ ತುಂಬಾ ಒಳ್ಳೆಯದು. ಈ ಥರ ನೋಡಿ ಒಂದು 2 ಮಿನಿಟ್ಸ್ಗೆ ಸಿಮ್ಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಹಿಂದೆ ಮುಂದೆ. ಇಲ್ಲಿ ಫಿಶ್ ಫ್ರೈ ಕೂಡ ರೆಡಿ ಇದೆ. ಹಾಗೆಯೇ ನನ್ನ ಎಗ್ ಮೀನು ಮೊಟ್ಟೆ ಫ್ರೈ ಕೂಡ ರೆಡಿ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿರುತ್ತೆ, ಇದು ಕಲರ್ ಎಲ್ಲ ಸೂಪರ್ ಆಗಿರುತ್ತೆ. ನನಗೊಂದು ಸ್ವಲ್ಪ ಉಪ್ಪು ಖಾರ ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ ನಾನು. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ನಾನು ಆಗಲೇ ಅನ್ನ ಹಾಕೊಂಡು ಕುತ್ಕೊಂಡ್ಬಿಟ್ಟೆ. ನಿಮ್ಮ ಮನೇಲಿ ಹೀಗೆ ಮಾಡಿ, ಪ್ಲೇಟೆಲ್ಲ ಖಾಲಿ ಆಗುತ್ತೆ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರೋ ವಿಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.